ಸೊ ನಾನು ಲ್ಯಾಸಿಕ್ ಟ್ರೀಟ್ಮೆಂಟ್ ಮಾಡಿಸ್ಬೇಕಂತ ಇದ್ದೀನಿ. ಸೊ ಇವಾಗ ಅದಕ್ಕೆ ಬಿಫೋರ್ ಆ್ಯಂಡ್ ಆಫ್ಟರ್ ಪ್ರಿಕಾಷನ್ಸ್ ಏನಿರುತ್ತೆ? ಓಕೆ, ಹೇಳ್ತೀನಮ್ಮ. ಲ್ಯಾಸಿಕ್ ಟ್ರೀಟ್ಮೆಂಟ್ ಮಾಡೋದು ನಿಮ್ಮ ಸ್ಪೆಕ್ಸ್ ನಂಬರ್ ತೆಗೆಯೋದಕ್ಕೋಸ್ಕರ, ಅಂದರೆ ಮುಂದೆ ಸ್ಪೆಕ್ಸ್ ಬೇಕಾಗಲ್ಲ ಅದಕ್ಕೋಸ್ಕರ. ಈ ಟ್ರೀಟ್ಮೆಂಟಲ್ಲಿ ಏನು ಮಾಡ್ತೀವಿ ಅಂದರೆ, ಈ ಬ್ಲ್ಯಾಕ್ ಕಾರ್ನಿಯಾ ಇದೆಯಲ್ಲ, ಇದ್ರ ಮೇಲೆ ಲೇಸರ್ ಎನರ್ಜಿ ಬಿಟ್ಟು ರೀಸರ್ಫೇಸಿಂಗ್ ಅಂತ ಮಾಡ್ತೀವಿ. ಸೊ ಇದು 2 to 3 ಮಿನಿಟ್ಸ್ ಹಿಡಿಯುತ್ತೆ. ಇದರಲ್ಲಿ ನೋವಾಗಲ್ಲ, ಇಂಜೆಕ್ಷನ್ ಇರೋದಿಲ್ಲ, ಬ್ಯಾಂಡೇಜಸ್ ಇರೋದಿಲ್ಲ, ಹಾಸ್ಪಿಟಲ್ ಅಡ್ಮಿಟ್ ಆಗಬೇಕಂತ ಇಲ್ಲ. ಮಾಡೋಕ್ಕಿಂತ ಮುಂಚೆ ನಾವು ನಿಮ್ಮ ಐ ಸೂಟೇಬಲ್ ಇದೆಯಾ ಅಂತ ಕೆಲವು ಸ್ಕ್ಯಾನಿಂಗು, ಕೆಲವು ಟೆಸ್ಟ್ ಎಲ್ಲ ಮಾಡಿಕೊಂಡು ಸೂಟೇಬಲ್ ಇದ್ದರೆ ಆ ಟ್ರೀಟ್ಮೆಂಟ್ನ ಮಾಡ್ತೀವಿ. ನಾವು ಟ್ರೀಟ್ಮೆಂಟ್ ಮಾಡಬೇಕಾದ್ರೆ ನಿಮ್ಮ ಫ್ಯಾಮಿಲಿ ಮೆಂಬರ್ಸ್ ಆ ಕಡೆ ಕೂತ್ಕೊಂಡು ವಿಂಡೋಯಿಂದ ನೋಡ್ಬೋದು. ಓಕೆ, ಇದು ಪರ್ಮನೆಂಟ್ ಟ್ರೀಟ್ಮೆಂಟು. ಆ್ಯಂಡ್ ಟ್ರೀಟ್ಮೆಂಟಲ್ಲಿ ಹೆಚ್ಚು ರೆಸ್ಟ್ರಿಕ್ಷನ್ಸ್ ಏನು ಇರೋದಿಲ್ಲ. 2 ಡೇಸ್ ಮುಂಚೆ ಕಣ್ಣಿಗೆ ಐ ಡ್ರಾಪ್ಸ್ ಇರುತ್ತೆ, ಮತ್ತು ನಿಯರ್ಲಿ 1 ಮಂತ್ ಆಫ್ಟರ್ ಟ್ರೀಟ್ಮೆಂಟ್ ಐ ಡ್ರಾಪ್ಸ್ ಇರುತ್ತೆ. ಒಂದು 2 ದಿನ 3 ದಿನ ಟಿ ವಿ ನೋಡಬಾರ್ದು, ಕಂಪ್ಯೂಟರ್ ನೋಡಬಾರ್ದು, ಒಂದು 2-3 ದಿನ ಅಡುಗೆ ಮಾಡಬಾರ್ದು. ಆಮೇಲೆಲ್ಲ ನೀವು ಮಾಡ್ಬೋದು. ಲೈಫ್ ಲಾಂಗ್ ಇದು ನಿಮಗೆ ಸ್ಪೆಕ್ಸ್ ಬೇಕಾಗೋದಿಲ್ಲ.